ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಒಂದು 3 ವರ್ಷ ಕಂಪ್ಲೀಟ್ ಆಗಿರುವಂತಹ ಹಿನ್ನೆಲೆ ಒಂದು ಕಡೆ ಸಮಾವೇಶ, ಮತ್ತೊಂದು ಕಡೆ ಇಲ್ಲಿ ಅಧಿಕಾರಕ್ಕಾಗಿ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಜೋರಾಗ್ತಾ ಇದೆ ಅಂತೇಳಿ ಈಗ ಬೊಮ್ಮಾಯಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಸಚಿವರು ತಮ್ಮ ಸ್ಥಾನ ಉಳಿಸಿಕೊಳ್ಳಬೇಕು ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಗದಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಕೊಟ್ಟಿರುವಂತಹ ಹೇಳಿಕೆ ಇದು. ಹಿರಿಯರು ಕೂಡ ನಾವು ಸಚಿವರಾಗಬೇಕು ಅಂತ ಹೇಳಿ ಪೈಪೋಟಿ ಇಲ್ಲಿ ಜೋರಾಗಿದೆ. ಇದು ಕಾಂಗ್ರೆಸ್ ಮನೆಯಲ್ಲಿ ನಡೀತಾ ಇರುವಂತದ್ದು ಅಂತ ಹೇಳಿ ಈಗ ಬೊಮ್ಮಾಯಿ ಅವರು ಕೊಟ್ಟಿರುವಂತಹ ಹೇಳಿಕೆ. ಹೊಸವರು ನಮಗೂ ಕೂಡ ಮಂತ್ರಿ ಸ್ಥಾನ ಕೊಡಿ ಅಂತಿದ್ದಾರೆ. ಇದೆಲ್ಲದರ ನಡುವೆ ಸಿಎಂ ಕುರ್ಚಿಗಾಗಿ ಫೈಟ್ ನಡೀತಾ ಇದೆ. ಖರ್ಗೆ ಕೂಡ ಅವಕಾಶ ಅವರಿಗೂ ಕೂಡ ಸಿಗಬೇಕಿತ್ತು ಅಂತ ಹೇಳ್ತಿದ್ದಾರೆ. ರಾಹುಲ್, ಸೋನಿಯಾ, ಪ್ರಿಯಾಂಕಾ ಮನ ಗೆದ್ದವರು ಇರ್ತಾರೆ. ಕಾಂಗ್ರೆಸ್ನಲ್ಲೇ ಆಂತರಿಕ ಪ್ರಜಾಪ್ರಭುತ್ವವೇ ಇಲ್ಲ. ಅಧಿಕಾರ ಕಿತ್ತಾಟದಿಂದ ಇಡೀ ಸರ್ಕಾರವೇ ಸ್ಥಗಿತ ಆಗಿದೆ ಅಂತ ಹೇಳಿ ಈ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಈಗ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವಂತಹ ಹೇಳಿಕೆ. ಒಂದು ಹೇಳಿದ್ರೆ ಡೆಪ್ಯೂಟಿ ಸಿಎಂ ಇನ್ನೊಂದು ಹೇಳ್ತಾರೆ. ಅದಕ್ಕೆ ಅಧಿಕಾರಿಗಳು ಹೆಂಗೆ ತೀರ್ಮಾನ ಕಂಟ್ರೋಲ್ ತಪ್ಪಿಬಿಟ್ಟಿದೆ ಅಂತೇಳಿ ಸಚಿವರಿಗೆ ಸಂಪೂರ್ಣವಾಗಿ ಸರ್ಕಾರ ನಿಂತೋಗಿದೆ. ಗೌರ್ಮೆಂಟ್ ಹ್ಯಾಸ್ ಸ್ಟಾಪ್, ಫುಲ್ ಸ್ಟಾಪ್ ಕಂಪ್ಲೀಟ್ಲಿ. ಜನರಿಗೋಸ್ಕರ ಜನರ ದೃಷ್ಟಿಯಿಂದ ಈ ಸರ್ಕಾರ ಜೀವಂತವಾಗಿಲ್ಲ. ಅಧಿಕಾರಿಗಳೇನು ಕೆಲಸನ ಮಾಡ್ತಾ ಇಲ್ಲ, ಬರೀ ಇವ್ರ ಮೇಲೆ ಅಂದರೆ ಅಧಿಕಾರಿಗಳು ಹೆಂಗೆ ಕೆಲಸ ಮಾಡ್ತಾರೆ, ಯಾವುದೋ ನಿದರ್ಶನ ಇದೆ, ನಾಯಕತ್ವದ ನಿದರ್ಶನ ಇದೆ, ಮಾಡೋಕ್ಕೆ ಸಾಧ್ಯನೇ. ಸಿಎಂ ಒಂದು ಹೇಳಿದ್ರೆ ಡೆಪ್ಯೂಟಿ ಸಿಎಂ ಇನ್ನೊಂದು ಹೇಳ್ತಾರೆ. ಅದಕ್ಕೆ ಅಧಿಕಾರಿಗಳು ಹೆಂಗೆ ತೀರ್ಮಾನ ಒಂದು ರೀತಿಯಲ್ಲಿ ಆಗಿದೆ. ಅಧಿಕಾರದ ಆಸೆ, ವಿಪರೀತ ಅಧಿಕಾರದ ಆಸೆಯಿಂದ ನಾಯಕರಲ್ಲಿ ಗುದ್ದಾಟ ಶುರುವಾಗಿದೆ. ಕ್ಯಾಬಿನೆಟ್ ಸಚಿವರು ತಮ್ಮ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇನ್ನು 3 ಸತಿ ಆರಿಸಿ ಬಂದವರು ನಾವು ಮತ್ತೆ ಕ್ಯಾಬಿನೆಟ್ ಸಚಿವರಾಗಬೇಕು ಅಂತ ಅವ್ರ ಪೈಪೋಟಿ ಇದೆ. ಇನ್ನು ಹೊಸಬರಿಗೆ ನಮ್ಗೆ ಅವಕಾಶ ಕೊಡಿ ಅಂತ ಅವ್ರ ಪೈಪೋಟಿ ಇದೆ. ಈ ಹಂತದಲ್ಲಿ ಪೈಪೋಟಿಯ ಜೊತೆಗೆ ಮೇಲ್ ಹಂತದಲ್ಲಿ ಮುಖ್ಯಮಂತ್ರಿ ಉಳಿಸ್ಕೊಳ್ಳೋದಕ್ಕೆ ಮತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಪೈಪೋಟಿ ಇದೆ. ಸನ್ಮಾನ್ಯ ಖರ್ಗೆ ಅವರು ಕೂಡ ಭಾಳ ಸೀನಿಯರ್ ನಾಯಕರು. ನನಗೆ ಒಂದು ಅವಕಾಶ ನ್ಯಾಯಸಮ್ಮತವಾಗಿ ಸಿಗಬೇಕಾಗಿತ್ತು ಅನ್ನುವಂಥ ನೋವು ಅವ್ರ ಮನಸ್ಸಿನಲ್ಲಿದೆ. ಅದಕ್ಕಾಗಿ ಅವರು ಆ ರೀತಿ ವ್ಯಕ್ತ ಮಾಡಿದ್ದಾರೆ. ಪ್ರಶ್ನೆ